ಹಲೋ ಗಾಯ್ಸ್, ನಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀವಿ. ನಾನು ಚಲನಾ ಆ್ಯಂಡ್ ನಾನು ಪ್ರವೀಣ್. ಎಸ್, ನಾವಿಬ್ಬರು ಸೇರಿ ಒಂದು ಈವೆಂಟ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ವಿ. ಬಟ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಇವತ್ತು ಮಾಡಿದ್ದೀವಿ. ಸೊ ಇನ್ನು ಮುಂದೆ ಈವೆಂಟ್ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಿರ್ತೀವಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಮ್ಯಾರೇಜ್ ಆಗಿದ್ದು 3 years ಆಯಿತು. ಇವರು 9 yearsಯಿಂದ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೆ ಇವಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳ ಹೆಸರು ಚೆರಿ ಅಂತ, ಕ್ಯೂಟ್ ಗರ್ಲ್. ಇವೆಂಟ್ಗೆ ಅಂತ ಇವಾಗ ರೆಡಿ ಆಗಿದ್ದೀವಿ, ಹೊರಡಬೇಕು, ಟೈಮ್ ಆಗಿದೆ. ಗೈಸ್, ನಮ್ಮ ಇವತ್ತಿನ ಇವೆಂಟ್ ಇದ್ದಿದ್ದು ICB ಪಬ್ಬಲ್ಲಿ, ಇಂಡಿಯನ್ ಕ್ರಾಫ್ಟ್ ಬ್ರೀವರ್. ಇದು ಮೋಸ್ಟ್ ಫೇಮಸ್ ಪಬ್ ಇನ್ ಮಾನ್ಯತಾ ಟೆಕ್ ಪಾರ್ಕ್. ಅಂದರೆ ತುಂಬ ಕಾರ್ಪೊರೇಟ್ ಕಂಪ್ನೀಸು ಇರೋವಂಥ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಆ್ಯಕ್ಚುಲಿ ಒಂದು ಬ್ಯಾಂಡ್ ಪ್ರೋಗ್ರಾಮ್ ಇದು. ನೋಡಿ, ನಮ್ಮ ಬ್ರದರ್ಸು ಮತ್ತು ಹಸ್ಬೆಂಡ್ ಎಲ್ಲ ಸೇರಿ ಸೆಟಪ್ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದು 12 o'clock ಹಂಗೆ, ಬಟ್ ಸೆಟಪ್ ಮುಗ್ದಿದ್ದು 3 o'clockಗೆ. ಇಲ್ಲಿ ನೋಡ್ತಿರ್ಬೋದು ನೀವು, ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಕರ್ಸ್ ಇದೆ. ಮತ್ತು ಸಬ್ವೂಫರ್ಸ್ ಸ್ಪೀಕರ್ ಆಗಿರ್ಬೋದು, PA ಸ್ಪೀಕರ್ ಆ ಥರ ಇರುತ್ತೆ. ಸೊ ಇದರಲ್ಲಿ ಕೇಬಲ್ಸ್ಗಳಿರುತ್ತೆ, ಅದನ್ನು ಕನೆಕ್ಷನ್ ಕೊಡೋದಕ್ಕೆ ಕೇಬಲ್ಸ್ ಥ್ರೂ ಕನೆಕ್ಷನ್ ಕೊಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ಕನೆಕ್ಷನ್ ಮಿಸ್ ಆದರೂ ಕೂಡ ಇಡೀ ಈವೆಂಟೇ ಹಾಳಾಗಿ ಹೋಗುತ್ತೆ. ಸೊ ಅದಕ್ಕೆ ಅದು ಇಂಪಾರ್ಟೆಂಟ್. ಓಕೆ, ಕನೆಕ್ಷನ್ಸ್ ಎಲ್ಲ ಇವಾಗ ಕಂಪ್ಲೀಟ್ ಆಯಿತು. ಒಂದ್ಸಲ ಚೆಕ್ ಮಾಡ್ತಾರೆ, ಲಾಸ್ಟ್ ಚೆಕ್ಕು. ದೆನ್ ಡ್ರಮ್ಸ್ ಕಡೆ ಬರೋಣ. ಬಂದರೆ ಇಲ್ಲಿ ಸ್ಟ್ಯಾಂಡನ್ನು ಫಿಟ್ ಮಾಡ್ತಾ ಇದ್ದಾರೆ. ಮೂಮೆಂಟು, ಪೊಸಿಷನ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಡ್ರಮ್ಸ್ನ ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಬ್ರ್ಯಾಂಡ್ ಬಂದು ಪರ್ಲ್ ರೆಫರೆನ್ಸ್. ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೋದೆ, ಬಟ್ ಪ್ರವಿ ಹೇಳಿದ್ದು ಡ್ರಮ್ ಮಾಸ್ಟರ್ ಬಂದರು ಸೈಡ್ ಬಿಟ್ರು ಅಂತ ಕಾಮಿಡಿ ಮಾಡ್ತಿದ್ರು. ಸೊ ನಾನು ಹಾಗೆ ಬಂದುಬಿಟ್ಟೆ. ಇವಾಗ ಮೈಕ್ ಚೆಕ್ ಮಾಡ್ತಾ ಇದ್ದಾರೆ. ಸ್ಪೀಕರ್ಸ್ ಆಗಿರ್ಬೋದು, ಡ್ರಮ್ಸ್ ಆಗಿರ್ಬೋದು, ಮತ್ತು ಗಿಟಾರ್ಸು ಇದ್ರದ್ದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸೌಂಡು. ಸೊ ಬ್ಯಾಂಡ್ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ. ಗೈಸ್, ಇದೇ ಚಾನಲ್ ಮಿಕ್ಸರ್. ಇದರಲ್ಲಿ ಡ್ರಮ್ಸ್, ಸ್ಪೀಕರ್ಸ್ ಮತ್ತು ಮೈಕ್ಸ್ ಇದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಇದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಹಸ್ಬೆಂಡು ತೋರಿಸ್ತಾ ಇದ್ದೀನಿ. ಚಾನಲ್ನ ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ಸೌಂಡ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು ಎಲ್ಲ ಇದರಲ್ಲೇ ಇರುತ್ತೆ. ನಿಮಗೆ ಕೇಳಿಸ್ತಿರೋದು ಡ್ರಮ್ಸಿನ ಸೌಂಡ್ ಚೆಕ್. ಹೀಗೆ ಒಂದೊಂದು ಪಾರ್ಟ್ ಆಫ್ ಡ್ರಮ್ಸನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ನೇರ್ ಡ್ರಮ್ ಬರುತ್ತೆ, ಕಿಕ್, ಮತ್ತು ಕೆಳಗಡೆ ಬಾಸ್ ಪೆಡಲ್ ಕೊಟ್ಟಿರ್ತಾರೆ ಡ್ರಮ್ಸ್ನ ಕಿಕ್ ಮಾಡೋದಕ್ಕೆ. ದೆನ್ ಟಾಮ್ ಇರುತ್ತೆ, ಹೈ ಟಾಮು, ಮೀಡಿಯಮ್ ಟಾಮು, ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಬೇಕು ಒಂದೊಂದೇ ಆಗಿ. ಡ್ರಮ್ಸ್ ಅವ್ರಿಗೆಲ್ಲ ಓಕೆ ಆಯಿತು ಸೌಂಡು. ಬಟ್ ಈ ಗಿಟಾರ್ ಆರ್ಟಿಸ್ಟ್ ಇದ್ದಾರಲ್ಲ, ಅವ್ರಿಗೆ ಎಷ್ಟೇ ಸೌಂಡ್ ಜಾಸ್ತಿ ಮಾಡಿದ್ರು ಇನ್ನೂ ಬೇಕು ಅಂತಲೇ ಇರ್ತಾರೆ. ಯಾವುದೇ ಇವೆಂಟಿಗಾದರೂ ಕೂಡ ಇಷ್ಟು ಮಿನಿಮಮ್ ಸೌಂಡ್ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಪೊಲೀಸು ಕೂಡ ಬರ್ತಾರೆ. ಸೊ ಈವೆಂಟ್ನ ಕ್ಯಾನ್ಸಲ್ ಮಾಡಿಸ್ತಾರೆ. ಕ್ಯೂಟ್ ಬಾಯ್ ಸ್ಟೆಪ್ ಹಾಕೋಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಗಿಟಾರ್ ಆರ್ಟಿಸ್ಟು ಕೂಡ ಒಂದು ಪೋಸ್ ಕೊಡೋಣ ಅಂತ ಕೊಡ್ತಿದ್ದಾರೆ. ಕೊನೆಗೂ ಸೆಟಪ್ ಎಲ್ಲ ಮುಗಿದು ಈವೆಂಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದೆ 8 o'clockಗೆ. ಈ ಬ್ಯಾಂಡ್ ಆರ್ಟಿಸ್ಟ್ ಗ್ರೂಪ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಿ ಗ್ರೇಟ್ ಆಲ್ಗರಿದಮ್ ಬ್ಯಾಚ್. ಫೇಮಸ್ ಲೀಡ್ ವೋಕಲಿಸ್ಟ್ ಗುರಬ್ ಚಟರ್ಜಿ ಅವರು ಆಡ್ತಾ ಇದ್ದಾರೆ. ಸೊ ಇವರು ಜಾಸ್ತಿ ಹಿಂದಿ ಸಾಂಗ್ನೇ ಆಡ್ತಾಯಿದ್ರು. ಯಾರೋ ಒಬ್ಬರು ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ಕನ್ನಡ ಸಾಂಗ್ ಆಡಿದ್ರು. ಬಟ್ ಇಟ್ಸ್ ಬ್ಯೂಟಿಫುಲ್. ಇವರು ಸ್ಟಾರ್ಟಿಂಗಲ್ಲಿ ಫೀಲಿಂಗ್ ಸಾಂಗ್ ಆಡ್ತಾಯಿದ್ರು. ಬಟ್ ರಿಯಾಕ್ಷನ್ ಸ್ವಲ್ಪ ಕಮ್ಮಿನೇ ಇತ್ತು ಪಬ್ಲಿಕ್ಸ್ದು. ಬಟ್ ಇವಾಗ ನೋಡಿ, ಜೋಶ್ ಸಾಂಗ್ ಆಡೋದ್ರಿಂದ ಎಲ್ಲ ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಸಾಂಗ್ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿ ಒಂದು ಮಿಲ್ಕ್ ಶೇಕ್ ಕುಡ್ಕೊಂಡು, ಒಂದು ಪಿಜ್ಜಾ ತಿನ್ಕೊಂಡು ಹಂಗೆ ಎಂಜಾಯ್ ಮಾಡಿದ್ವಿ. ಊಟ ಸ್ವಲ್ಪ ಲೇಟ್ ಆಯಿತು, ಊಟ ಮಾಡೋದಕ್ಕಾಗಲಿಲ್ಲ. ಸೊ ಯಾಕಂದರೆ ಈವೆಂಟ್ ಫಿನಿಶ್ ಆಗಿದ್ದೆ 11 o'clock ಹಂಗೆ. ಸೊ ನಾವೆಲ್ಲ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 1 ಆಗಿತ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈವೆಂಟ್ ವ್ಲಾಗ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಮುಂದೆ ತುಂಬ ವೀಡಿಯೋಸ್ನ ತರ್ತಾ ಇರ್ತೀನಿ ಈವೆಂಟ್ ರಿಲೇಟೆಡೇ. ಡಿಫ್ರೆಂಟ್ ಟೈಪ್ಸ್ ಆಫ್ ಇವೆಂಟ್ಸ್ನ ಕೂಡ ಮಾಡ್ತಾರೆ. ಓನ್ಲಿ ಪಬ್ ಅಂತ ಅಲ್ಲ, ತುಂಬಾ ಈವೆಂಟ್ಸ್ ಬರ್ತಿರುತ್ತೆ. ಮ್ಯಾರೇಜ್ ಇವೆಂಟ್ಸ್ ಆಗಿರ್ಬೋದು, ಬರ್ಡೇ ಇವೆಂಟ್ಸು, ನೇಮಿಂಗ್ ಸೆರೆಮನೀಸ್ ಆಗಿರ್ಬೋದು, ಮತ್ತು ಕಾರ್ಪೊರೇಟ್ ಇವೆಂಟ್ಸು, ಮತ್ತು ಹಾಗೆ ವಿಧಾನಸೌಧದಲ್ಲಿ ನಡೆಯುವಂಥ ಇವೆಂಟ್ಸು, ಎಲ್ಲ ಇವೆಂಟ್ಸು ಕೂಡ ಮಾಡ್ತೀವಿ. ಆಲ್ ಓವರ್ ಬೆಂಗಳೂರು ಕೂಡ ಮಾಡ್ತೀವಿ, ಆಲ್ ಓವರ್ ಕರ್ನಾಟಕನೂ ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನ್ಯೂಸ್ 18 ಇದೆಯಲ್ಲ, ಸೊ ಅದರಲ್ಲಿ ಯಾವ ಥರ ಅಂದರೆ ಅವರು ಬೆಂಗಳೂರು ಒಂದು ಬ್ರ್ಯಾಂಚಲ್ಲೇ ಮಾಡೋದಿಲ್ಲ. ಅವರ ಬ್ರಾಂಚಸ್ ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಕೂಡ ಅವರು ಇವೆಂಟ್ಸ್ನ ಆರ್ಗನೈಸ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಹೋಗಿ ನಾವು ಇವೆಂಟ್ ಮಾಡಿ ಕೊಟ್ಟು ಬರ್ತೀವಿ.
ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಹಸ್ಬೆಂಡು ಇಬ್ಬರದು ಒಂದೇ ಇನ್ಸ್ಟಾಗ್ರಾಮ್ ಐ ಡಿ, ಫೇಸ್ಬುಕ್ಕು ಕೂಡ ಒಂದೇ ಐ ಡಿ. ಅದನ್ನ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ನೋಟಿಫಿಕೇಷನ್ ನನ್ನ ಎಲ್ಲ ವೀಡಿಯೋಸು ಕೂಡ ಬರುತ್ತೆ. ನೀವು ನಮ್ಮ ಥರನೇ ಇದೇ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಲಿಂಕ್ಗಳನ್ನ ಶೇರ್ ಮಾಡ್ತೀನಿ. ನಾವೆಲ್ಲಿ ಪರ್ಚೇಸ್ ಮಾಡಿದ್ದು ಮತ್ತು ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಿರೋ ಅಂಥ ಒಂದು ಕಂಪನಿಯಲ್ಲೂ ಕೂಡ ಅವರು ಕೂಡ ಎಲ್ಲಿ ಏನು ಅಂತ ಸ್ಪೀಕರ್ಸು ಆಗಿರ್ಬೋದು, ಎಲ್ಲಿ ಪರ್ಚೇಸ್ ಮಾಡಿದರು ಅಂತ ಎಲ್ಲ ನಿಮಗೆ ಕೇಳಿಕೊಂಡು ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.